ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗಳಿಗೆ 22ನೇ ಕಂತಿನ ಹಣ ಜಮಾ. ಹೌದು ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 12ನೇ ತಾರೀಕು ಶುಕ್ರವಾರ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಮಾಹಿತಿ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಜನ ಅಂತೂ ಸಾಕಪ್ಪ ಸಾಕು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತಾರೆ, ಆದರೆ ಜನರ ಖಾತೆಗೆ ಹಣ ಬರ್ತಾ ಇಲ್ಲ. ಏನು ಪ್ರಾಬ್ಲಮ್ ಆಗ್ತಾ ಇದೆ? ಎಲ್ಲ ಕರೆಕ್ಟಾಗಿದೆ ಸರ್, ನಮಗೆ ಕೊಟ್ಟರು ಕೊಡಿ, ಇಲ್ಲ ಬಿಟ್ಟರೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ಮಾತ್ರ ಹಣ ಬರ್ತಾ ಇದೆ, ಇನ್ನು ಕೆಲವರಿಗೆ ಹಣ ಬರ್ತಾ ಇಲ್ಲ. ನಮಗೆ ಯಾಕೆ ಬರ್ತಾ ಇಲ್ಲ ಅಂತ ಭಾಳಷ್ಟು ಮಂದಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಲಾಸ್ಟಿಗೆ ತಾಲೂಕು ಪಂಚಾಯತಿಗಳನ್ನು ವಿಸಿಟ್ ಮಾಡಿದ್ದಾರೆ. ಏನು ಸಹಾಯವಾಣಿ ನಂಬರ್ಗೆ ಕರೆ ಮಾಡಿ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಸಹಾಯವಾಣಿ ನಂಬರ್ಗೆ. ಸೊ ಈ ರೀತಿ ಎಲ್ಲ ಒಂದು ಪ್ರಯತ್ನಗಳನ್ನು ಮಾಡಿದರೂ ಕೂಡ ಕೆಲವರಿಗೆ ಹಣ ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೇಳಿಬರ್ತಾ ಇದೆ. ಸೊ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಹೊಸ ಅಪ್ಡೇಟನ್ನು ಇದೀಗ ಕೊಟ್ಟಿರುವಂಥದ್ದು. ಯಾರಿಗೆ ಹಣ ಬಂದಿಲ್ಲ, ಇವತ್ತು 100% ಆಗಿ ನಿಮ್ಮ ಖಾತೆಗಳಿಗೆ ನಾವು 22ನೇ ಕಂತಿನ ಹಣ ಜಮಾ ಮಾಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಬನ್ನಿ, ಇದರ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ನಿಮ್ಮ ಖಾತೆಗಳಿಗೆ ಹಣ ಬರೋದು ಡಿಲೇ ಆಗ್ತಾ ಇದೆ, ಕೆಲವ್ರಿಗೆ ಯಾಕೆ ಇಮಿಡಿಯೇಟ್ಲಾಗಿ ಬಂದಿದೆ, ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರಬೇಕಾಗಿದೆ, ಇವತ್ತು ಯಾವ ಜಿಲ್ಲೆಗಳಿಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಇವತ್ತು ಹಣವನ್ನು ಪಡಿತಾ ಇದ್ದಾರೆ, ಯಾರ್ಯಾರಿಲ್ಲ, ಎಲ್ಲ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಯಾರಿಗೆ ಹಣ ಬಂದಿಲ್ಲ 100% ಆಗಿ ಹಣ ಬಂದೇ ಬರುತ್ತೆ. ಯಾಕಂದರೆ ಇದು ರಾಜ್ಯ ಸರ್ಕಾರದ ಒಂದು ಪ್ರಾಬ್ಲಮ್ ಆಗಿದೆ. ನಿಮ್ಮ ಒಂದು ತೊಂದರೆ ಏನೂ ಇಲ್ಲ, ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಬಂದೇ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಹೊಸ ಅಪ್ಡೇಟ್ ಬಂದಿದೆ. ಸೊ ಹಾಗಾದರೆ ಬನ್ನಿ, ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಖಾತೆಗಳಿಗೆ ಇವತ್ತು ಬೆಳಿಗ್ಗೆ 10:30ಕ್ಕೆ ಏನು ಇವತ್ತು ಶುಕ್ರವಾರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಹಾಗಾದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಇಮಿಡಿಯೇಟ್ಲಾಗಿ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ನಮಗೆ ಬಂದಿರುವಂಥ ಒಂದು ಮಾಹಿತಿ ಹೊಸ ಅಪ್ಡೇಟ್ ಪ್ರಕಾರ ಇಲ್ಲಿ ರಾಜ್ಯ ಸರ್ಕಾರದ ಒಂದು ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಯಾಕಪ್ಪ ಅಂತಂದರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಎಲ್ಲ ಪ್ರಾಬ್ಲಮ್ಗಳು ಅಂದರೆ ಜನರ ಖಾತೆಗೆ ಸರಿಯಾಗಿ ಹಣ ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಬೇರೆ ರೀತಿಯ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಕೆಲವೊಂದು ಸಲ ಟೆಕ್ನಿಕಲ್ ಎರರ್ಸ್ ಅಂತಾರೆ, ಕೆಲವ್ರಿಗೆ ನಾವು ಹಣ ಕೊಡಲ್ಲ ಶ್ರೀಮಂತರಿಗೆ ಅಂತಾರೆ, ಮತ್ತು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಎಲ್ಲ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ. ಜನಕ್ಕಂತೂ ಭಾಳಷ್ಟು ಬೇಸತ್ತೋಗಿದ್ದಾರೆ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ನಮಗೆ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಪ್ರಕಾರ ಇವತ್ತು ಏನಿದೆ ಶುಕ್ರವಾರ ಸೆಪ್ಟೆಂಬರ್ 12ನೇ ತಾರೀಕು ಕೆಲವೊಂದು ಜಿಲ್ಲೆಗಳಿಗೆ 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಒಂದು ಮಾಹಿತಿ ಬಂದಿದೆ. ಸೊ ಹಾಗಾದರೆ ಜಿಲ್ಲೆಗಳ ಹೆಸರುಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೇವಲ 16 ಜಿಲ್ಲೆಗಳಿಗೆ ಮಾತ್ರ 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಇನ್ನು ಉಳಿದಂಥ ಜಿಲ್ಲೆಗಳಿಗೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ, 100% ಆಗಿ ಹಣ ಬಂದೇ ಬರುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಕೇಳಿ ಬರ್ತಾ ಇದೆ. ಸೊ ಇಲ್ಲಿ ಚಿಕ್ಕಮಗಳೂರು ಮತ್ತು ಚಿಕ್ಕಬಳ್ಳಾಪುರ, ಅದ್ರ ಜೊತೆಗೆ ರಾಯಚೂರು ಮತ್ತು ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾವೇರಿ, ಕೊಡಗು, ಬಾಗಲಕೋಟೆ. ಹೌದು ಸ್ನೇಹಿತರೆ, 16 ಜಿಲ್ಲೆಗಳಿಗೆ ಇವತ್ತು 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ. ಸೊ ಹಾಗಾದರೆ ಇನ್ನು ಯಾರಿಗಾದರೂ ಹಣ ಬಂದಿಲ್ಲ ಅಂದರೆ ಈ ಜಿಲ್ಲೆಯವರು ನೀವಾಗಿದ್ದರೆ ನಿಮಗೆ ಹಣ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ನಮಗೆ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಬರುತ್ತೆ. ತಾಳ್ಮೆಯಿಂದ ವೇಟ್ ಮಾಡ್ತಾ ಇರಿ, 100% ಆಗಿ ಹಣ ಬಂದೇ ಬರುತ್ತೆ. ಯಾಕಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡೋದನ್ನು ಬಂದ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದು ಸ್ನೇಹಿತರೆ, ನೆಕ್ಸ್ಟ್ ಚುನಾವಣೆ ಏನು ಬರುತ್ತೆ ಅಲ್ಲಿವರೆಗೆ ಈ ಒಂದು ಹಣ ಕೊಟ್ಟೇ ಕೊಡ್ತಾರೆ. ಒಂದು ವೇಳೆ ಚುನಾವಣೆಯಲ್ಲಿ ಏನಾದರೂ ಸೋತ್ರೆ ಆವಾಗ ಈ ಒಂದು ಎಲ್ಲ 5 ಗ್ಯಾರಂಟಿಗಳನ್ನು ಬಂದ್ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿವರೆಗಂತೂ 100% ಆಗಿ ಬಂದೇ ಬರುತ್ತೆ. ಸೊ ಸ್ವಲ್ಪ ಒಂದು ಡಿಲೇ ಆಗ್ಬೋದು, ಅದಕ್ಕಾಗಿ ಡೋಂಟ್ ವರಿ, ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಬರುತ್ತೆ. ಸೊ ಹಾಗಾದರೆ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ. ಇವತ್ತು 22ನೇ ಕಂತಿನ ಹಣ ಫೈನಲ್ ಆಗಿ ಮತ್ತೊಂದು ಸ್ವಲ್ಪ ಬಿಡುಗಡೆ ಮಾಡ್ತಿರುವಂಥದ್ದು. ಸೊ ಹಾಗಾದರೆ ಯಾರಿಗೆ ಹಣ ಬಂತು, ಯಾರಿಗಿಲ್ಲ, ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಇಲ್ಲ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ನಮಗೆ ತಿಳಿಸಿ.